ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮನಿನ ಅರ್ನ್ ಮಾಡಬೇಕು. ಸೊ ಅದು ಬರೀ 1 ಅವರಲ್ಲಿ. ಸೊ ₹1 ಆಗಲಿ ₹10 ಆಗಲಿ ಅರ್ನ್ ಮಾಡಬೇಕು. ಸೊ ಅದು ಹೇಗೆ ಅರ್ನ್ ಮಾಡ್ತೀನಿ ಅಂತ ಬನ್ನಿ ನೋಡೋಣ. ಇವತ್ತು ಗಾರ್ಬೇಜ್ ಕಲೆಕ್ಟರು 1 ಅವರಲ್ಲಿ ಎಷ್ಟು ಅಮೌಂಟ್ನ ಮಾಡ್ತಾರೆ ಅಂದ್ಬಿಟ್ಟು ನಾನು ನೋಡೋಕ್ಕೆ ಸೇಮ್ ಅದೇ ವರ್ಕ್ನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಇನ್ನು ಡಿಫ್ರೆಂಟ್ ವೇ ಅಂತ ನಾನು ಅನ್ಕೋಬೋದು. ಸೊ ರೋಡಲ್ಲಿ ಹೋಗಲ್ಲ ಅಂದರೆ ಎಲ್ಲಿಂದ ತರ್ತೀಯ ಗಾರ್ಬೇಜ್ ಅಂದರೆ ಮನೆಯಲ್ಲೇ ಇದೆ ಗೈಸ್ ಆ್ಯಕ್ಚುಲಿ. ಸೊ ಮನೆಯಲ್ಲೇ ಇಷ್ಟೊಂದು ವಾಟರ್ ಬಾಟಲ್ಸ್ ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಸೊ ಇದನ್ನೇ ಸೇಲ್ ಮಾಡಿ ನೋಡೋಣ ಎಷ್ಟು ರೂಪಾಯಿಗೆ ಗಾರ್ಬೇಜ್ ಅವ್ರು ತೊಗೊತಾರೆ ಅಂತ. ಲೆಟ್ಸ್ ಗೋ. ಆ್ಯಂಡ್ ಗೈಸ್, ಆನ್ ದ ವೇ ಏನಾದರೂ ಮೆಟಲ್ಸ್ ಆ ಥರ ಏನಾದರೂ ವರ್ತಾಗಿರೋ ಐಟಮ್ಸ್ ಸಿಕ್ಕರೆ ಅದನ್ನು ತೊಗೊಂಡೋಗಿ ಸೇಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಎಷ್ಟಕ್ಕೆ ತೊಗೊತಾರೆ ಅಂತ ನೋಡೋಣ. ಅವ್ರು ಮೆಟಲ್ಸು, ಕಾರ್ಡ್ಬೋರ್ಡ್ಸು ಮತ್ತು ವಾಟರ್ ಬಾಟಲ್ಸ್ ತೊಗೊಳೋದು ನಾನು ನೋಡಿದ್ದೀನಿ, ನೋಟಿಸ್ ಮಾಡಿದ್ದೀನಿ. ಬಟ್ ಏನೆಲ್ಲ ತೊಗೊತಾರೆ ಅಂತ ಬನ್ನಿ ನೋಡೋಣ. ಸೊ ಲೆಟ್ಸ್ ಗೋ. ಎಲ್ಲಕ್ಕಿಂತ ಮುಂಚೆ ನಾನು ಔಟ್ಫಿಟ್ನ ಚೇಂಜ್ ಮಾಡ್ಕೊತೀನಿ, ನೋಡ್ತಾ ಇರಿ. ಔಟ್ಫಿಟ್ ಚೇಂಜ್ ಮಾಡೋದಲ್ಲ ಗೈಸ್. ಗಾರ್ಬೇಜ್ ಸೇಲ್ ಮಾಡೋಕ್ಕೆ ಯಾವ ಥರ ಕಾಸ್ಟ್ಯೂಮ್ ಹಾಕೊಂಡು ನೋಡಿದ್ದೀನಿ ಗೈಸ್, ಯಾವ ಥರ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಚೆಕ್ ಮಾಡಿ ಗೈಸ್. ಫುಲ್ಲು ಹೊಸ ಕ್ಲಾತ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ಬಟ್ ಮನೇಲಿ ಬೇರೆ ಕ್ಲಾತ್ಸ್ ಹೋಗೇ ಕಟ್ಟಿದ್ದೀನಿ, ಅದಕ್ಕೆ ಇದೇ ಶರ್ಟು ಮತ್ತು ಇದೇ ಔಟ್ಫಿಟ್ ಹಾಕೊಂಡು ಹೋಗ್ತಾ ಇದ್ದೀನಿ ಸೇಲ್ ಮಾಡೋಕ್ಕೆ, ಬಾಟಲ್ನ ಸೇಲ್ ಮಾಡೋಕ್ಕೆ. ಡನ್ ಗೈಸ್. ಫಸ್ಟ್ 20 ಮಿನಿಟ್ಸಲ್ಲಿ ನಾನು ಗಾರ್ಬೇಜ್ ಶಾಪಲ್ಲಿ ಹೋಗಿ ವಾಟರ್ ಬಾಟಲ್ನ ಸೇಲ್ ಮಾಡಿಬಿಟ್ಟು ಬಂದು ಆಮೇಲೆ ಮೆಟಲ್ಸ್ನ ಹುಡುಕ್ಲಿಕ್ಕೆ ಹೋಗ್ತೀನಿ. ಸೊ ಮೆಟಲ್ಸ್ ಏನಾದರೂ ಸಿಕ್ಕರೆ ಅದನ್ನ ತೊಗೊಂಡೋಗಿ ಸೇಲ್ ಮಾಡೋಣ, ಎಷ್ಟಕ್ಕೆ ಸಿಗುತ್ತೆ, ಎಷ್ಟು ಅಮೌಂಟ್ ಬರುತ್ತೆ ಅಂತ. ಲೆಟ್ಸ್ ಗೋ ಗೈಸು. ಇನ್ ರಿಯಾಲಿಟಿ ಗಾರ್ಬೇಜ್ ಕಲೆಕ್ಟ್ ಮಾಡ್ತಾರಲ್ಲ ಅವ್ರಿಗೆ ತುಂಬ ಕಷ್ಟ ಇರುತ್ತೆ. ಹೋಲ್ ಡೇ ಫುಲ್ ಅವ್ರು ಅದನ್ನ ಬಾಟಲ್ಸ್ ಆಗಲಿ, ಕಾರ್ಡ್ಬೋರ್ಡ್ ಆಗಲಿ ಮತ್ತು ಮೆಟಲ್ಸ್ ಆಗಲಿ ಕಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಕಲೆಕ್ಟ್ ಮಾಡಿಬಿಟ್ಟು ಹೋಗಿ ಅಲ್ಲಿ ಕೊಟ್ಟರೆ ಅವ್ರು ಕಡಿಮೆ ರೇಟು ಕೊಡ್ಬೋದು, ಕಡಿಮೆ ರೇಟ್ ಮಾಡ್ತಾರೆ. ಆ ಥರ ಅವ್ರ ಜೊತೆ ತುಂಬ ಇದಾಗುತ್ತೆ ಗೈಸ್. ಅಂದರೆ ಅವ್ರು ಕಡಿಮೆ ರೇಟ್ ಕೊಟ್ಟು ಕಳಿಸ್ತಾರೆ. ಸೊ ಆ ಥರ ಎಲ್ಲ ಆಗುತ್ತೆ. ಆ್ಯಂಡ್ ನಾವಿವಾಗ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ವಿ ಅವ್ರ ಕಷ್ಟ ಹೇಗಿದೆ ಅಂತ. ಬಟ್ ಗೈಸು ನಾವಿವಾಗ ಸುಮ್ಮನೆ ಜಸ್ಟ್ ನಾನು ನಾರ್ಮಲಿ ಟ್ರೈ ಮಾಡ್ತಾಯಿದ್ದೀನಿ. ಬಾಟಲ್ಸ್ ಪ್ಯಾಕ್ ಮಾಡಿದ್ದೀನಿ ಆ್ಯಂಡ್ ಈ ಕವರ್ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಸೊ ಇದನ್ನು ಕೊಟ್ಟು ಎಷ್ಟು ರೂಪಾಯಿ ಬರುತ್ತೆ ಅಂತ ನೋಡೋಣ. ಐ ಹೋಪ್ ₹10 ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ₹10 ಇಲ್ಲ, ₹1 to ₹10 ಅರ್ನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅದು ವಾಟರ್ ಬಾಟಲ್ ಕೊಟ್ಬಿಟ್ಟು. ಸೊ ಬಾಟಲ್ಸ್ನ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಅಲ್ಲೋಗಿ ಸಿಗ್ತೀನಿ ಎಷ್ಟು ರೂಪಾಯಿ ಅರ್ನ್ ಮಾಡಿದೆ ಅಂತ, ಎಷ್ಟು ರೂಪಾಯಿ ಮಾಡಿದೆ ಅಂತ ನೋಡೋಣ, ಎಷ್ಟು ಕೊಡ್ತಾರೆ ಅಂತ ನೋಡೋಣ. ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ₹5 ಬಂದಿದೆ ಫೈನಲಿ. ನಾನು ಇದೇ ಗುಜ್ರಿಯಲ್ಲಿ ಕೊಟ್ಟಿದ್ದೆ ಬಾಟಲ್ಸ್ ಎಲ್ಲ. 25 ಎಷ್ಟೋ ಗ್ರಾಮ್ ಏನೈತೆ. ಸೊ ಫೈನಲಿ ಹ್ಯಾಪಿಲಿ ಅರ್ನ್ ₹5 ಎಫೋರ್ಟ್ಲೆಸ್ಲಿ. ನಾನೇನೋ ಮನೇಲಿರೋ ಬಾಟಲ್ಸ್ನೆಲ್ಲ ಕಲೆಕ್ಟ್ ಮಾಡಿ ಸೇಲ್ ಮಾಡಿದೆ. ಬಟ್ ರೋಡಲ್ಲಿ ಒಂದೊಂದು ಸಪ್ರೇಟಾಗಿ ಕಲೆಕ್ಟ್ ಮಾಡಿ ಸೇಲ್ ಮಾಡ್ತಾರಲ್ಲ, ಅಂದರೆ ಕಲೆಕ್ಟ್ ಮಾಡೋಗಿ ಮಾಡ್ತಾರಲ್ಲ, ಅವ್ರದ್ದು ಲೈಫ್ ಕಷ್ಟ ಇರುತ್ತೆ ಆ್ಯಕ್ಚುಲಿ ಗೈಸ್. ನಾನು ಕೊಟ್ಟಿರೋ ₹5 ಸಿಕ್ಕಿದೆ. ಆ್ಯಂಡ್ ಇವಾಗ ಮೆಟಲ್ ಹುಡುಕಿ ಮೆಟಲ್ನ ಕೊಟ್ಟರೆ ಎಷ್ಟು ಸಿಗುತ್ತೆ ಅಂತ ಬನ್ನಿ ನಿಮಗೆ ಗೈಸ್. ಮೆಟಲು ಅಷ್ಟೊಂದು ಈಸಿಯಾಗಿ ಸಿಗೋಲ್ಲ, ತುಂಬ ಹುಡುಕಬೇಕು. ಆ್ಯಂಡ್ ವಾಟರ್ ಬಾಟಲ್ ಸಿಗ್ತಾಯಿದೆ ಈಸಿಯಾಗಿ, ಬಟ್ ನಾನು ಕಲೆಕ್ಟ್ ಮಾಡ್ತಾಯಿಲ್ಲ ಗೈಸ್. ನನ್ನ ಮೆಟಲ್ ಇಲ್ಲಿ ನೋಡಿ, ಎಷ್ಟು ದೊಡ್ಡ ಮೆಟಲ್ ಇದೆ, ಕಬ್ಬಣ ನೋಡಿ ಎಷ್ಟು ಉದ್ದ ಇದೆ ಅಲ್ಲ. ಅಷ್ಟು ದೊಡ್ಡ ತೊಗೊಂಡೋಗೋಕ್ಕೆ ಈಸಿ ಅಲ್ಲ, ನಾಟ್ ಸೊ ಈಸಿ ಟು ಕ್ಯಾರಿ ಆ್ಯಕ್ಚುಲಿ ಗೈಸ್. ಬಾಟಲ್ಸ್ ಕಲೆಕ್ಟ್ ಮಾಡಿ ಅದನ್ನು ಸೇಲ್ ಮಾಡೋದು ಗುಜ್ರಿಗೆ ಅದು ಈಸಿ. ಬಟ್ ಮೆಟಲ್ ಕಲೆಕ್ಟ್ ಮಾಡಿ ಅದನ್ನು ಸೇಲ್ ಮಾಡೋದು ತುಂಬ ಕಷ್ಟ ಇದೆ. ಕಲೆಕ್ಟ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಮೆಟಲ್ ಎಲ್ಲಿ ಸಿಗುತ್ತೆ, ಯಾವ ಟೈಮಿಗೆ ಸಿಗುತ್ತೆ, ಅಂದರೆ ಯಾವ್ಯಾವ ಜಾಗದಲ್ಲಿ ಸಿಗುತ್ತೆ ಅಂತ ಗೊತ್ತಿರುತ್ತೆ, ಐಡಿಯಾ ಇರುತ್ತೆ. ನಮ್ಗೆ ಗೊತ್ತಿರಲ್ಲ, ಎಲ್ಲಿ ಬೇಕಲ್ಲಿ ಹುಡುಕ್ತಾ ಇದ್ವಿ. ಸೊ ಮೆಟಲ್ ಸಿಗ್ತಾ ಇಲ್ಲ ಗೈಸ್. ಇಲ್ಲಿ ಚೆಕ್ ಮಾಡಿ ಒಂಥರ ಮೆಟಲ್ ಸಿಗಿದೆ. ಬಟ್ ಇದು ಮೆಟಲ್ ಅಲ್ಲ, ಅಲ್ಯೂಮಿನಿಯಂ ಟೈಪ್ ಇದೆ ನೋಡಿ, ಸೌಂಡ್ ಬರ್ತಾಯಿದೆ. ಬಟ್ ಇದು ಯೂಸ್ಫುಲ್ ಇಲ್ಲ ಅಂತ ನಾನು ಅಂದ್ಕೊತಿದ್ದೀನಿ. ಬಟ್ ಗೈಸ್ ಈ ವಾಟರ್ ಬಾಟಲ್ ಸಿಗುತ್ತೆ, ಅಷ್ಟು ಈಸಿಯಾಗಿ ಮೆಟಲ್ ಸಿಗೋಲ್ಲ. ಬಟ್ ಹುಡುಕ್ತಾ ಇದ್ದೀನಿ, ಸರ್ಚಿಂಗ್ ದಿ ಮೆಟಲ್ ಟು ಸೆಲ್ ಇನ್ ಹೈ ವರ್ತ್ ಗೈಸು. ಚೆಕ್ ವಾಟರ್ ಬಾಟಲ್ ಸಿಗುತ್ತೆ, ಬಟ್ ಮೆಟಲ್ ಸಿಗೋಲ್ಲ, ತುಂಬ ಕಷ್ಟ ಹುಡ್ಕೋದು. ಇಲ್ಲಿ ನೋಡಿ ಗೈಸ್, ಮತ್ತೊಂದು ಅಲ್ಲೊಂದು ಬಾಟ್ಲ್ ಇದೆ. ಬಾಟಲ್ ಸಿಗುತ್ತೆ ಗೈಸ್, ಬಟ್ ತುಂಬ ಕಡಿಮೆ ಪ್ರೈಸು. ಬಟ್ ಅದು ತುಂಬ ಕ್ವಾಂಟಿಟಿಯಾಗಿ ಕಲೆಕ್ಟ್ ಮಾಡಿ ಹೋಗಿ ಕೊಟ್ಟರೆ ಅದರಿಂದ ನೀವು ₹10 ₹20 ಗಳಿಸ್ಬೋದು ಅಷ್ಟೇ. ಸೊ ಇವಾಗ ಟ್ರೈ ಮಾಡಿದೆ ಒಂದು ಸಲ ಯಾವ ಥರ ಇರುತ್ತೆ ಅಂತ. ಬಟ್ ₹5 ಬಂದಿದೆ ಫೈನಲಿ, ಜೋಬಲ್ಲಿದೆ ಗೈಸ್ ₹5 ಗೈಸು. ಸರ್ಚ್ ಮೆಷನ್ಗೆ ಬಂದಿದೆ. ಆ್ಯಂಡ್ ಇಲ್ಲೊಂದು ಟೆಂಪಲ್ ಇದೆ, ಶ್ರೀ ಮಹಾಯೋಗಿ ಟೆಂಪಲ್. ಚೆಕ್ ಇಟ್ ಆಫ್. ದರ್ಶನ ತೊಗೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಇಲ್ಲಿ ಚೆಕ್ ಮಾಡಿ ಓಡೆ. ಸೊ ತೊಗೊಂಡ್ಬಿಡೋಣ, ಏನು ಮಾಡೋಣ ಗೈಸ್. ಮೇಲೆ ಡಿಪೆಂಡ್ ಆದರೆ ಆಗಲ್ಲ ಗೈಸ್. ಸೊ ಇವಾಗ ವಾಟರ್ ಬಾಟ್ಲು ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ.
ಸೊ ಎಲ್ಲೆಲ್ಲಿ ವಾಟ್ರ್ ಬಾಟ್ಲ್ ಇದೆ ಅದನ್ನೆಲ್ಲ ತೊಗೊಂಡು ಜಾಸ್ತಿ ಆಗುತ್ತಲ್ಲ, ಸೊ ತುಂಬ ವಾಟ್ರ್ ಬಾಟ್ಲ್ ಆಗುತ್ತೆ, ಅದನ್ನು ಸೇಲ್ ಮಾಡಿ ನೋಡೋಣ ಎಷ್ಟಕ್ಕೆ ಬರುತ್ತಂತ. ಇಲ್ಲಿ ಏನೋ ಮೆಟಲ್ ಇದೆ, ಮೆಟಲ ಇದು ಏನಿದೆ, ಇದು ಮಾನ್ಸ್ಟರ್ ಡ್ರಿಂಕ್ ಗೈಸ್, ಇದು ಮೆಟಲ್ ಅಲ್ಲ ಗೈಸ್. ಮಾಡ್ತೀನಿ ಅಂತ ಅನ್ಕೊಂಬೇಡಿ, ಜಸ್ಟ್ 1 ಅವರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಯಾವ ಥರ ವರ್ಕ್ ಇದು, ಎಷ್ಟು ಕಷ್ಟ ಇರುತ್ತೆ ಆ್ಯಂಡ್ ಹುಡ್ಕೋದು ಸರ್ಚ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಬಟ್ ಇಟ್ಸ್ ನಾಟ್ ಈಸಿ ಗೈಸ್, ತುಂಬ ಕಷ್ಟ ಇದೆ. ಬಟ್ ಸಿಗ್ತಾಯಿಲ್ಲ ಆ್ಯಕ್ಚುಲಿ ವಾಟ್ರ್ ಬಾಟ್ಲು ಕಷ್ಟ ಸಿಗ್ತಾಯಿಲ್ಲ, ಅವಾಗ ಸಿಗ್ತಾ ಇರುತ್ತೆ ಗೈಸು. ವಾಟ್ರ್ ಬಾಟ್ಲ್ ನಂಬರ್ 2. ಆ್ಯಕ್ಚುಲಿ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಏನು ಕಲಿಬೇಕಂದ್ರೆ, ನಾವು ಮಾತ್ರ ಎಜುಕೇಷನ್ ಇಲ್ಲ ಅಂದರೆ ಏನೊಂದು ಸ್ಕಿಲ್ ಇಲ್ಲ ಅಂದರೆ ಏನೋ ವರ್ಕ್ ಮಾಡ್ತಾಯಿಲ್ಲ ಚೆನ್ನಾಗಿರೋ ವರ್ಕು, ಅವಾಗ ಎಷ್ಟು ಕಷ್ಟ ಇರುತ್ತೆ ಅಂದ್ಬಿಟ್ಟು ಅದನ್ನ ಫೀಲ್ ಮಾಡೋಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಿಸ್ ಈಸ್ ಆಲ್ಸೋ ಆನ್ ಎಜುಕೇಷ್ನಲ್ ವಿಡಿಯೋ ಅಂತ ಅಂದ್ಕೊಂಬಿಡಿ. ಅಂದರೆ ಎಜುಕೇಷನ್ ಇಲ್ಲ ಅಂದರೆ ಅಕಸ್ಮಾತ್ ನಿಮ್ಮ ಹತ್ರ ಒಂದು ಸ್ಕಿಲ್ಲು ಟ್ಯಾಲೆಂಟ್ ಇಲ್ಲ ಅಂದರೆ ಸೊ ಯಾವ ಥರ ಕಷ್ಟ ಪಡಬೇಕಾಗುತ್ತೆ ಅಂತ ಅದನ್ನು ರಿಯಾಲಿಟಿಯಾಗಿ ಫೀಲ್ ಮಾಡ್ಬೇಕಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಗೈಸ್. ಸೊ ಮೆಟಲ್ಸ್ ಎಲ್ಲ ಸಿಗ್ತಾಯಿಲ್ಲ, ನೋಡ್ತಾಯಿದ್ದೀನಿ. ವಾಟ್ರ್ ಬಾಟಲ್ಸ್ ಎಲ್ಲ ಸಿಗ್ಬೋದು, ಬಟ್ ಮೆಟಲ್ ಸಿಗೋಲ್ಲ ಗೈಸ್, ತುಂಬ ಕಷ್ಟ ಇದೆ. ಅಲ್ಲಿ ಡಾಗ್ ನೋಡ್ತಾ ಇದೆ ನನ್ನೇ ಗೈಸು. ಇನ್ನೊಂದು 2 ಬಾಟ್ಲ್ ಆ್ಯಡ್ ಮಾಡಿದ್ದೀನಿ. ಟೋಟಲ್ ಎಷ್ಟಾಗಿದೆ ಅಂದರೆ 4 ಬಾಟ್ಲ್ಸ್ ಆಗಿದೆ, 4 ಬಾಟಲ್ಸ್ ಆಗಿದೆ ಗೈಸ್, 4 ವಾಟರ್ ಬಾಟಲ್ಸ್ ಗೈಸ್. ಮಿನಿಟ್ಸ್ ಹುಡುಕಿದ ಮೇಲೆ ನನಗೆ ಇಷ್ಟು ಬಾಟಲ್ ಸಿಕ್ಕಿದೆ. 1 2 3 4 5 6 ಗೈಸ್, 6 ವಾಟರ್ ಬಾಟಲ್ ಸಿಕ್ಕಿದೆ. ಆ್ಯಂಡ್ ಇದು ಮಾನ್ಸ್ಟರ್ ಬಾಟ್ಲ್, ಇದನ್ನ ತೊಗೊಳಲ್ಲ ಅಂದ್ಕೊತೀನಿ, ಗೊತ್ತಿಲ್ಲ ನನಗೆ, ನೋ ಐಡಿಯಾ. ಸೊ ಬನ್ನಿ ಹೋಗೋ ಮೆಟಲ್ ಮತ್ತು ವಾಟ್ರ್ ಬಾಟ್ಲು ಹುಡ್ಕೋದ್ರಲ್ಲಿ ಫೋಕಸ್ ಆಗೋಣ. ಆ್ಯಂಡ್ ಜಸ್ಟ್ 20 to 30 ಮಿನಿಟ್ಸ್ ಇದೆ, ಅಷ್ಟರಲ್ಲಿ ಎಷ್ಟು ಸಿಗುತ್ತೆ ಅಂತ ಅಷ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಸೇಲ್ ಮಾಡೋಣ. ಬನ್ನಿ ಗೈಸ್, ಲೆಟ್ಸ್ ಗೋ ಗೈಸ್. ನಮ್ಮ ಲೊಕೇಶನಲ್ಲಿ ಬಾಟಲ್ಸ್ ಕಲೆಕ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಡ್ಯಾಡಿ ನೋಡ್ಬಿಟ್ರು, ಅಂದರೆ ನಮ್ಮ ಡ್ಯಾಡಿ ಅದೇ ವೇಯಲ್ಲೇ ಬಂದುಬಿಟ್ರು, ಜಸ್ಟ್ ಮಿಸ್ ಬಾಟ್ಲ್ ಕಲೆಕ್ಟ್ ಮಾಡಿಲ್ಲ. ಆ್ಯಂಡ್ ಫಟಾಫಟ್ ನಮ್ಮ ಡ್ಯಾಡಿ ಗಾಡಿಯಲ್ಲಿ ಹತ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ಬಿಟ್ಟು ನಮ್ಮ ಡ್ಯಾಡಿಗಳಿದೆ ಸ್ವಲ್ಪ ವಾಕಿಂಗ್ ಮಾಡ್ತೇನೆ ಅಂತ. ಸೊ ಮತ್ತೆ ಗಾಡಿಯಿಂದ ಇಳಿದ್ಬಿಟ್ಟು ಇವಾಗ ಬಾಟಲ್ಸ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ. ಬಾಟಲ್ಸ್ ಅಷ್ಟೇ ಅಲ್ಲ, ಮೆಟಲ್ ಹುಡುಕ್ತಾ ಇದ್ದೀನಿ, ಸಿಗ್ತಾಯಿಲ್ಲ ಗೈಸ್. ಸೊ ಬರೀ ಬಾಟಲ್ ಸಿಗ್ತಾಯಿದೆ, ಮೆಟಲ್ಸ್ ಎಲ್ಲ ಸಿಗ್ತಾಯಿಲ್ಲ. ಆ್ಯಂಡ್ ನಮ್ಮ ನಾಯಿ ಹಿಂದ್ಗಡೆ ಬೀಳ್ತಾಯಿದೆ ಗೈಸ್. ಬಟ್ ನೋಡಿ ಗೈಸ್, ಎಲ್ಲಿ ಹುಡುಕಿದ್ರು ಬಾಟಲ್ಸ್ ಸಿಗ್ತಾಯಿದೆ, ಬಟ್ ಮೆಟಲ್ ಸಿಗ್ತಾಯಿಲ್ಲ. ಸೊ ಇಲ್ಲಿ ವಾಟರ್ ಬಾಟ್ಲ್ ಇದೆ, ಇಲ್ಲೊಂದು ವಾಟರ್ ಬಾಟ್ಲ್ ಇದೆ ಗೈಸ್. ಒಂದು ಗೈಸ್ ಲೊಕೇಶನ್ ಚೆಕ್ ಮಾಡಿ ಸಿಕ್ಕಿದೆ. ಸೊ ಗೈಸ್ ಬಾಟಲ್ ಕಲೆಕ್ಟ್ ಮಾಡ್ತಾ ಆಲ್ಮೋಸ್ಟ್ 6:30 ಆಯಿತು. ಆ್ಯಂಡ್ ಡೈರೆಕ್ಟ್ ಅದು ಎಲ್ಲ ಕಲೆಕ್ಟ್ ಮಾಡಿರೋ ಬಾಟಲ್ ತೊಗೊಂಡೋಗಿ ಗುಜರಿ ಶಾಪಿಗೆ ಹೋಗಿ ಅದನ್ನ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ಫೈನಲಿ ಫಾರ್ ದ ಫಸ್ಟ್ ಟೈಮ್ ನಾನು ಚೆಕ್ ಮಾಡಿ ಗೈಸ್, ಎಷ್ಟು 15 rupees ಮಾಡಿದೆ ಗೈಸ್, ಜಸ್ಟ್ 1 ಅವರಲ್ಲಿ. ಸೊ ಜಾಸ್ತಿ ಟೈಮ್ ಹಾಕಿದರೆ ಆಲ್ಮೋಸ್ಟ್ ಒಂದು ಎಷ್ಟಂದರೆ 50 rupees ಆಗ್ಬೋದು. ಮೆಟಲ್ ಸಿಕ್ಕಿಲ್ಲ ಅಂದ್ಬಿಟ್ಟು ಕಡಿಮೆ ಆಯಿತು, ಅಕಸ್ಮಾತ್ ಮೆಟಲ್ ಸಿಕ್ಕಿದ್ರೆ ಏನೋ ಜಾಸ್ತಿ ಆಗೋಯ್ತೇನೋ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಲಿಟ್ರಲಿ 15 rupees 1 ಅವರಲ್ಲಿ ಅರ್ನ್ ಮಾಡೋದು ಎಷ್ಟು ಕಷ್ಟ ಅಂತ ಇವತ್ತೇ ಗೊತ್ತಾಗಿರೋದು. ಸೊ ದಾರಿಯಲ್ಲಿ ಬಾಟಲ್ ಕಲೆಕ್ಟ್ ಮಾಡ್ತಾರೆ ಆ್ಯಂಡ್ ಒಂದು ಜನ ದುಡ್ಡು ಕೇಳ್ತಾರಲ್ಲ, ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಕೊಡೋಕ್ಕೆ ನಾವು ಟ್ರೈ ಮಾಡಬೇಕು. ಬಿಕಾಸ್ ಅಷ್ಟು ಖತರ್ನಾಕ್ ಆಡ್ಬೇಕಂತ ಗೊತ್ತಾಗ ಫೈನಲಿ 15 rupees ಕೈಯಲ್ಲಿ ಇಡೋಕ್ಕೆ. ಸೊ ಇದನ್ನು ಇನ್ಕ್ರೀಸ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ, ನೋಡ್ತಾ ಇರಿ. ಸೊ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದೇ 15 rupeesನ ಡಬಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಯಾವ ಥರ ಮಾಡ್ತೀನಿ ಅಂತ ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಬೇರೆ ಬರುತ್ತೆ. ಆ್ಯಂಡ್ ಅದಾದಮೇಲೆ ಬೇಕಾದರೆ ನೆಕ್ಸ್ಟ್ ವಿಡಿಯೋ ಇಲ್ಲಾಂದರೆ ಅದರಾದ್ಮೇಲೆ ನೆಕ್ಸ್ಟ್ ವಿಡಿಯೋಗೆ ಬರ್ಬೋದು. ಸೊ ನೋಡ್ತಾ ಇರಿ, ಕಾಯ್ತಾ ಇರಿ. ಆ್ಯಂಡ್ ಒಳ್ಳೆ ಕಾಂಟೆಂಟ್ ಟ್ರೈ ಮಾಡ್ತೀನಿ. ಸ್ಟಾರ್ಟೆಡ್ ಫ್ರಮ್ 0. ಸೊ ಈ ಮಣ್ಣಲ್ಲಿ ಸೇಫಾಗಿ ಇಟ್ಕೊಂಡಿರ್ತೀನಿ, ಇದನ್ನೇ ಡಬಲ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ, ಇದೇ ಜರ್ನಿಯಲ್ಲಿ ಎಷ್ಟು ಹೈಯೆಸ್ಟ್ ಎಷ್ಟು ಮಾಡ್ತೀನಿ ಅಂತ ನೋಡೋಣ. ಸ್ವಲ್ಪ ಚಾಲೆಂಜಿಗಾಗಿ ತೊಗೊಂಡಿದ್ದು, ಇವತ್ತು ಚಾಲೆಂಜಿಗಾಗಿ ತೊಗೊಂಡಿದ್ದಕ್ಕೆ ನನಗೆ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಸಿಕ್ಕಿರೋದು. ಸೊ ಇದನ್ನ ಡಬಲ್ ಮಾಡೋದು ಹೆಂಗೆ ಅಂತ ChatGPT ಕೇಳಿ, ಫ್ರೆಂಡ್ಸಿಗೆ ಕೇಳಿ, ಇಲ್ಲ ನನಗೆ ತಲೆ ಓಡಿಸಿ ಪ್ಲ್ಯಾನ್ ಮಾಡಿ ಕಾಂಟೆಂಟು ಮಾಡ್ತೀನಿ. ನೋಡ್ತಾ ಇರಿ ಗೈಸ್, 100% ಶ್ಯೂರ್ ಡಬಲ್ ಮಾಡೇ ಮಾಡಿ. ಆ್ಯಂಡ್ ಟು ಬಿ ಆನೆಸ್ಟ್ ಇಟ್ ವಾಸ್ ನಾಟ್ ಸಚ್ ಈಸಿ ಟು ಫೈಂಡ್ ಮೆಟಲ್. ಸೊ ಆ್ಯಕ್ಚುಲಿ ಮೆಟಲ್ ಹುಡುಕಿದೆ, ಬಟ್ ಸಿಕ್ಕಿಲ್ಲ. ವಾಟರ್ ಬಾಟಲ್ಸ ಜಾಸ್ತಿ ಸಿಕ್ಕಿರೋದು. ಬಟ್ ಗೈಸ್ ಏನೋ ಆಗಲಿ, ಅಟ್ಲೀಸ್ಟ್ ಇಷ್ಟಾದರೂ ಮೇಡ್ ಗೈಸ್. ಡೈಲಿ ನಾನು ಇದನ್ನೇ ಮಾಡ್ತೀನಿ ಅಂತ ಅಂದ್ಕೊಂಬೇಡಿ, ಜಸ್ಟ್ ನಾನೊಂದು ಚಾಲೆಂಜಾಗಿ ತೊಗೊಂಡು ಮಾಡ್ತಿರೋದು. ಸೊ ಡೈಲಿ ಇದನ್ನೇ ಮಾಡೋಲ್ಲ ಅಷ್ಟೇ ಗೈಸ್. ನಮ್ಮ ಫ್ಯಾಮ್ಲಿ ಯಾರಾದರೂ ನೋಡಿದ್ರೆ ಪರವಾಗಿಲ್ಲ ನೋಡಿ ಗೈಸ್, ನೋ ಪ್ರಾಬ್ಲಮ್. ನಾನು ಚಾಲೆಂಜ್ ವೀಡಿಯೋನ ತೊಗೊಂಡಿರೋದು.
ಫೈನ್, ಇಟ್ಸ್ ಎ ಕಾಂಟೆಂಟ್. ಸೊ ಗೈಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.